ಹೊಸ ಸುಪ್ರೀಂ ಇರಾನ್ನ ಉತ್ತರಾಧಿಕಾರಿಯಾಗಿ ಮೊಜ್ದಾಬ್ಗೆ ಇರಾನ್ ಇದೀಗ ಸ್ವಾಗತವನ್ನ ಕೋರ್ತಾ ಇದೆ. ಯುದ್ಧದ ನೋವಿನ ನಡುವೆಯೂ ಸಂಭ್ರಮ ಮನೆ ಮಾಡಿರುವಂಥದ್ದು. ಇದೀಗ ಬೀದಿಗೆ ಇಳಿದು ಸಂಭ್ರಮಿಸಿದ ಇರಾನ್ ಮಂದಿ. ಹೊಸ ಸುಪ್ರೀಂ ಮೊಜ್ದಾಬಾಗೆ ಇರಾನ್ ಸ್ವಾಗತ. ಯುದ್ಧದ ನೋವಿನ ನಡುವೆಯೂ ಸಂಭ್ರಮ. ಬೀದಿಗೆ ಇಳಿದು ಸಂಭ್ರಮಿಸಿದ ಇರಾನ್ ಮಂದಿ. ಮೊಜ್ದಾಬಾಗೆ ಐಆರ್ಜಿಸಿ ಸೇನಾ ಪಡೆಗಳ ಸಪೋರ್ಟ್ ಸಿಕ್ಕಿದೆ. ಇರಾನ್ ಜನರ ಈ ಪ್ರತಿಕ್ರಿಯೆ ನಿರೀಕ್ಷಿಸಿರದ ಟ್ರಂಪ್ ಮತ್ತೆ ಟ್ರಂಪ್ ಬಿಪಿ ಸರ್ ಅಂತ ಹೆಚ್ಚಿಸಿದ ಇರಾನ್. ಟ್ರಂಪ್ ವಾರ್ನಿಂಗ್ ಪಕ್ಕಕ್ಕಿಟ್ಟು ಮೊಜ್ದಾಬಾಗೆ ಮಣೆಯನ್ನ ಹಾಕಿದ್ದಾರೆ. ಇರಾನ್ ಧಾರ್ಮಿಕ ನಾಯಕ ಮೊಜ್ದಾಬಾ ಖಮೇನಿ ಸಮರವನ್ನ ಆಯ್ಕೆ ಮಾಡಿದೆ. ಇರಾನ್ ಸಂಧಾನವನ್ನಲ್ಲ, ಅಮೆರಿಕಾಗೆ ನೇರ ಸವಾಲ್ ಹಾಕಿದ ಇರಾನ್. ಹೊಸ ಸುಪ್ರೀಂ ಮೊಜ್ದಾಬಾಗೆ ಇರಾನ್ ಸ್ವಾಗತವನ್ನ ಕೋರಿರುವಂಥದ್ದು. ಯುದ್ಧದ ನೋವಿನ ನಡುವೆಯೂ ಸಂಭ್ರಮ. ಇರಾನ್ ಮಂದಿ ಬೀದಿಗಿಳಿದು ಸಂಭ್ರಮಿಸಿದ್ದಾರೆ. ಐಆರ್ಜಿಸಿ ಸೇನಾ ಪಡೆಗಳು ಸಹಿತ ಮೊಜ್ದಾಬಾಗೆ ಸಪೋರ್ಟ್ ಅನ್ನ ಮಾಡಿತು. ಇರಾನ್ ಜನರು ಈ ಪ್ರತಿಕ್ರಿಯೆಯನ್ನ ಟ್ರಂಪ್ ಯಾವುದೇ ಕಾರಣಕ್ಕೂ ನಿರೀಕ್ಷೆ ಮಾಡಿರಲಿಲ್ಲ. ಮತ್ತೆ ಟ್ರಂಪ್ ಬಿಪಿ ಸರ್, ಟ್ರಂಪ್ ವಾರ್ನಿಂಗ್ ಪಕ್ಕಕ್ಕಿಟ್ಟು ಮೊಜ್ದಾಬಾಗೆ ಮಣೆಯನ್ನ ಹಾಕಿದ್ದಾರೆ. ಇರಾನ್ ಧಾರ್ಮಿಕ ನಾಯಕ ಮೊಜ್ದಾಬಾ ಖಮೇನಿ. ನೋಡಿ, ಈಗಾಗಲೇ ಇರಾನ್ನ ಪರಿಸ್ಥಿತಿ ಯಾವ ರೀತಿಯಾಗಿತ್ತು ಅಂತ ಅಂದ್ರೆ ಇದನ್ನೆಲ್ಲ ಗಮನಿಸಿಕೊಂಡು ಟ್ರಂಪ್ ಒಂದು ವಾರ್ನಿಂಗ್ ಅನ್ನ ಕೊಡ್ತಾರೆ. ಈಗ ಖಮೇನಿಯ ಪುತ್ರ ಮೊಜ್ದಾಬಾಗೆ ಉತ್ತರಾಧಿಕಾರಿ ಅಂತ ನೀವು ಬಿರುದನ್ನ ಕೊಟ್ಟಿದ್ದೀರಾ. ಹೊಸ ಸುಪ್ರೀಂ ಆಗಿ ಅಲ್ಲಿ ನಾಯಕತ್ವವನ್ನ ಕೊಡೋದಕ್ಕೆ ಮುಂದಾಗಿದ್ದೀರಾ ಇರಾನ್ ಮಂದಿ. ಬಟ್ ಇದನ್ನ ನಾನು ಯಾವುದೇ ಕಾರಣದಕ್ಕೂ ಒಪ್ಪೋದಿಲ್ಲ. ಯಾಕಂದ್ರೆ ಈಗಾಗಲೇ ಇರಾನ್ನಲ್ಲಿ ಏನು ಆಡಳಿತ ನಡೀತಾ ಇತ್ತು, ನಾಯಕತ್ವ ಹೇಗೆ ಇತ್ತು ಅಂತ ಅಂದ್ರೆ ಅಲ್ಲಿ ಕೆಲವೊಂದು ವಿಚಾರಗಳ ಕುರಿತಂತೆ ಸ್ವಾತಂತ್ರ್ಯ ಬೇಕಾಗುತ್ತೆ. ಹೆಣ್ಣು ಮಕ್ಕಳ ವಿಚಾರಕ್ಕೆ ಕುರಿತಂತೆ ಸ್ವಾತಂತ್ರ್ಯ ಬೇಕಾಗುತ್ತೆ. ಯಾಕಂದ್ರೆ ಇರಾನ್ ಈಗಿನ ಪರಿಸ್ಥಿತಿ ಮುಂಚೆ ಇರಲಿಲ್ಲ. ಯಾಕಂದ್ರೆ ಇರಾನ್ ಒಂದು ರೀತಿಯಾಗಿ ಫ್ರೀಡಮ್ ಆಗಿತ್ತು, ಎಲ್ಲ ನಾಗರಿಕರು ಸೇರ್ಕೊಂಡು. ಬಟ್ ಇಲ್ಲಿ ಖಮೇನಿಯ ಆಡಳಿತ ಬಂದ ಮೇಲೆ ಇರಾನ್ ಕಟ್ಟಾ ಇಸ್ಲಾಮಿಕ್ ಅನ್ನ ಪಾಲಿಸೋಕೆ ಶುರು ಮಾಡ್ತು. ಅಂದ್ರೆ ಖಮೇನಿ ಹಂತ ಹಂತವಾಗಿ ತನ್ನ ಮುಷ್ಟಿಯಲ್ಲಿ ತೆಗೆದುಕೊಂಡ. ಯಾಕಂದ್ರೆ ಕಟ್ಟಾ ಇಸ್ಲಾಮಿಕ್ ಅನ್ನೇ ಫಾಲೋ ಮಾಡಬೇಕು ಅನ್ನುವಂತ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ತೆಗೆದುಕೊಂಡು ಬಂದ. ಸೊ ಹೀಗಾಗಿ ಈ ರೀತಿಯಾಗಿ ಮುಂದುವರಿಬಾರ್ದು. ಇನ್ ಮುಂದೆ ಇರಾನ್ನ ನಾಯಕತ್ವದಲ್ಲಿ, ಆಡಳಿತದಲ್ಲಿ ನಮ್ಮದೂ ಸಹಿತ ಪಾಲಿರಬೇಕು, ನಾವು ಹೇಳಿದ ಹಾಗೆ ಕೇಳುವಂತ ಸ್ಥಿತಿಯಲ್ಲಿ ನಿರ್ಮಾಣವಾಗಿರಬೇಕು ಇರಾನ್ನಲ್ಲಿ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಬಟ್ ಈ ಹೇಳಿಕೆಯನ್ನ ತಳ್ಳಿ ಹಾಕಿದಂತ ಇರಾನ್ ಅಧ್ಯಕ್ಷ ಮಾತನಾಡ್ತಾರೆ, ಪೆಜೆಶ್ಕಿಯಾನ್. ಏನಂತ ಅಂದ್ರೆ, ನಿಮ್ಮ ಒಂದು ಆಡಳಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅಲ್ಲಿ ಆಡಳಿತವನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಇನ್ನು ನಮ್ಮಲ್ಲಿ ಬಂದು ನೀವು ಯಾವ ರೀತಿಯಾದಂಥ ಆಡಳಿತವನ್ನ ಮಾಡ್ತೀರಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ನ ಅಧ್ಯಕ್ಷ ಇದನ್ನ ಅಲ್ಲಗೆಳಿತಾರೆ ಈ ವಿಷಯವನ್ನ. ಇದೀಗ ಅದರಂತೆ ನೋಡಿ, ಖಮೇನಿಯ ಪುತ್ರ ಮೊಜ್ದಾಬಾಗೆ ಹೊಸ ಸುಪ್ರೀಂ ಅಧಿಕಾರವನ್ನ ಕೊಟ್ಟಿರುವಂಥದ್ದು, ಉತ್ತರಾಧಿಕಾರಿ ಸರ್ವಾಧಿಕಾರಿಯಾಗಿ ಆಯ್ಕೆ ಮಾಡಿರುವಂಥದ್ದು ಒಂದಿಷ್ಟು ಟ್ರಂಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಹಾಗಾದ್ರೆ ಟ್ರಂಪ್ನ ಮುಂದಿನ ನಿಲುವು ಯಾವ ರೀತಿಯಾಗಿರುತ್ತೆ? ಯಾಕಂದ್ರೆ ಟ್ರಂಪ್ ಒಂದು ಮಾಹಿತಿಯನ್ನ ಕೊಡ್ತಾರೆ. ಈಗ ಖಮೇನಿಯ ಹತ್ಯೆ ಯಾವ ರೀತಿ ಆಗಾಯಿತು, ಆ ಹತ್ಯೆ ವಿಚಾರಕ್ಕೆ ಕುರಿತಂತೆ ಟ್ರಂಪ್ ಹೇಳ್ತಾ ಇರ್ತಾರೆ, ಖಮೇನಿಯನ್ನ ಯಾವ ರೀತಿಯಾಗಿ ಹೊಡೆದೋಡಿಸಲಾಯಿತು ಅದೇ ರೀತಿಯಾಗಿ ಖಮೇನಿಯ ಪುತ್ರನಾದಂಥ ಮೊಜ್ದಾಬಾನನ್ನು ಸಹಿತ ಅದೇ ರೀತಿಯಾಗಿ ಹೊಡೆದು ಉರುಳಿಸ್ತೀವಿ ಅನ್ನುವಂಥ ಹೇಳಿಕೆಯನ್ನ ಟ್ರಂಪ್ ಕೊಡ್ತಾ ಇರ್ತಾರೆ. ಬಟ್ ಇದನ್ನ ಅಲ್ಲೆಗೆಳೆದು ಇದೀಗ ಉತ್ತರಾಧಿಕಾರಿಯಾಗಿ ಸರ್ವಾಧಿಕಾರಿಯಾಗಿ ನೇಮಕ ಮಾಡಿರುವಂಥದ್ದು ಖಮೇನಿಯ ಪುತ್ರ ಮೊಜ್ದಾಬಾನ್. ಹಾಗಾದ್ರೆ ಮುಂದಿನ ನಿಲುವು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಮೊಜ್ದಾಬಾ ಖಮೇನಿ ಯಾರು ಅಂತ ನಾವಿಲ್ಲಿ ಗಮನಿಸಿ ನೋಡೋದಾದ್ರೆ, ಆಯತೊಲ್ಲಾ ಖಮೇನಿಯ ಎರಡನೆಯ ಪುತ್ರ ಇವರು. 56 ವರ್ಷದ ಮೊಜ್ದಾಬಾ ಖಮೇನಿ ಚುನಾಯಿತನಾಗಿ ಅಧಿಕಾರ ಹಿಡಿದಿರಲಿಲ್ಲ. ತಂದೆ ಕಚೇರಿಯಲ್ಲಿ ಇದ್ಕೊಂಡು ಕೆಲಸ ಮಾಡ್ತಾ ಇದ್ರು. ಸೈನಿಕ ಮತ್ತು ಭದ್ರತಾ ವ್ಯವಸ್ಥೆ ಮೇಲೆ ಪ್ರಭಾವವನ್ನ ಬೀರಿದ್ರು. ಇನ್ನು ಅಮೆರಿಕ ಇಸ್ರೇಲ್ ಕಡು ವಿರೋಧಿ, ಟ್ರಂಪ್ ಕಡು ವಿರೋಧಿ ಮೊಜ್ದಾಬಾ. ನೋಡಿ, ಖಮೇನಿ ಯಾವ ರೀತಿಯಾಗಿ ಇಸ್ರೇಲ್ ಮತ್ತು ಅಮೆರಿಕವನ್ನ ವಿರೋಧ ಮಾಡ್ತಾ ಇದ್ರು, ಅದೇ ರೀತಿಯಾಗಿ ಮೊಜ್ದಾಬಾ ಸಹಿತ ಇದೀಗ ಟ್ರಂಪ್ ಅನ್ನ ಅಂದ್ರೆ ಅಮೆರಿಕವನ್ನ ಅದೇ ರೀತಿಯಾಗಿ ಕಡೆಗಣನೆ ಮಾಡ್ತಾರೆ. ಅಂದ್ರೆ ಅದೇ ರೀತಿಯಾಗಿ ವಿರೋಧವನ್ನ ಮಾಡುವಂತ ವ್ಯಕ್ತಿ. ಸೊ ಹೀಗಾಗಿ ಅಂದ್ರೆ ಖಮೇನಿಯ ನಿಲುವು ಯಾವ ರೀತಿಯಾಗಿತ್ತು ಅಂತ ಅಂದ್ರೆ ಇಸ್ರೇಲ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಪೂರ್ತಿಯಾಗಿ ಸರ್ವನಾಶ ಮಾಡಿಬಿಡಬೇಕು ಈ ದೇಶಗಳನ್ನ. ಮ್ಯಾಪ್ ಅಲ್ಲೂ ಸಹಿತ ಹುಡುಕೋದಕ್ಕೆ ಸಿಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಖಮೇನಿಯ ನಿಲುವಿತ್ತು.
ಅದೇ ರೀತಿಯಾಗಿ ಹೊಂಚನ್ನ ರೂಪಿಸಿಕೊಂಡು ಇಸ್ರೇಲ್ ಮತ್ತು ಅಮೆರಿಕ ಮೇಲೆ ದಾಳಿಯನ್ನು ನಡೆಸ್ತಿದ್ರು. ಈಗ ಅದೇ ನಿಲುವು ಖಮೇನಿಯ ಪುತ್ರನಾದಂಥ ಮೊಸ್ದಾಬ್ದು ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಇರಾನ್ ಯುದ್ಧ ಇನ್ನೂ ಎಷ್ಟರ ಮಟ್ಟಿಗೆ ತೀವ್ರತೆಯನ್ನು ಪಡೆದುಕೊಳ್ಳುತ್ತೆ, ಕಾದ್ ನೋಡ್ಬೇಕು.